ಎಲ್ರಿಗೂ ನಮಸ್ಕಾರ. ಬಹಳ ಸಂತೋಷ ಆಯಿತು ಇವತ್ತು ನಿಮ್ಮೆಲ್ಲರೂ ನೋಡಿದ್ದು. ನನಗೆ ಕಾರ್ಯಕ್ರಮಗಳಿಗೆ ಹೋದಾಗ ಭಾಷಣ ಮಾಡಕ್ಕೆ ಸಾಕಷ್ಟು ಚಾನ್ಸ್ ಸಿಗತ್ತೆ. ಆದರೆ ನಿಮ್ಮ ಅಭಿಪ್ರಾಯ, ನಿಮ್ಮ ಮನಸ್ಸಲ್ಲಿರುವಂಥ ಆಕಾಂಕ್ಷೆ, ಇದನ್ನ ಕೇಳಲಿಕ್ಕೆ, ಅದರಿಂದ ನನಗೊಂದಿಷ್ಟು ಅನುಭವ ಪಡ್ಕೊಳ್ಳಿಕ್ಕೆ ಸಿಗೋ ಆಪರ್ಚುನಿಟೀಸ್ ಕಡಿಮೆ. ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್ ಅಂದರೆ ರಘುನಂದನ್ ಸರು, ವಿಜಯ ಕಾಲೇಜು, ವಿಜಯ ಸ್ಕೂಲು ನನಗೆ, ನಮ್ಮ ಕುಟುಂಬಕ್ಕೆ ಎಷ್ಟೋ ವರ್ಷದಿಂದ ಬಹಳ ಬೇಕಾಗಿರುವಂಥದ್ದು. ಅವರ ತಂದೆಯವ್ರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡು ನಾವೆಲ್ಲ ಬೆಳೆದಿರೋವಂಥದ್ದು. ನಾನು ವಿಜಯ ಕಾಂಪೋಸಿಟಿಗೆ ಸೇರ್ಕೊಳ್ಳೋಕ್ಕೆ ನಾನು ಅಪ್ಲಿಕೇಶನ್ ಹಾಕಿ ಅವಾಗ ನನಗೆ ಮಾರ್ಕ್ ಸಿಗ್ದಲೇ ನನಗೆ ಇಲ್ಲಿ ಸೀಟ್ ಸಿಕ್ಕಿರಲಿಲ್ಲ. ಅದು ಒಂದು ನೆನಪಿದೆ. ಆದ್ರಿಂದ ಇವತ್ತು ಈ ನೆಪದಲ್ಲಿ ಅವ್ರು ಯಾವಾಗ ಕರೀತಾರೆ ಅವಾಗೆಲ್ಲ ನಾನು ಒಂದ್ಸತಿ ಬಂದೋಗ್ಬಿಡ್ತೀನಿ. ಸೊ ಇವತ್ತು ಅದು ಒಂದು ಕಾರಣ ಆಯಿತು ಅಂದರೆ, ಎರಡನೇದು ನಿಮ್ಮೆಲ್ಲರ ಜೊತೆ ಮಾತನಾಡೋದಿಕ್ಕೆ ಅವಕಾಶ ಸಿಗತ್ತೆ, ಒಂದು ಇಂಟ್ರಾಕ್ಟ್ ಮಾಡ್ಬೋದು ಅನ್ನುವಂಥದ್ದು ಎರಡನೇ ಕಾರಣ. ಸೊ ನಾನಿಲ್ಲಿ ನಿಂತ್ಕೊಂಡು ಭಾಷಣ ಮಾಡೋದಿಲ್ಲ, ನಿಮ್ಮೆಲ್ಲರೂ ಲೈಫ್ನ ಬಹಳ ಇಂಪಾರ್ಟೆಂಟ್ ಡೇ. ನಾವಿವತ್ತೆಲ್ಲರೂ ಇಲ್ಲಿ ಒಟ್ಟಿಗೆ ಇದ್ದೀವಿ. ನಿಮ್ಮದೇ ಅಭಿಪ್ರಾಯ ಇತ್ತು ಅಂತಂದರೆ ಆ ಅಭಿಪ್ರಾಯ ತಿಳಿಸಿ. ನಿಮ್ಮ ಕಾಲೇಜ್ನ ಎಜುಕೇಷನ್ ಸಿಸ್ಟಮ್ನ ಬಗ್ಗೆ, ಮತ್ತೊಂದ್ರ ಬಗ್ಗೆ, ಇನ್ನೊಂದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಿಳಿಸ್ಬೇಕು ಅಂತಂದರೆ ಅದನ್ನು ಕೂಡ ಮಾಡಿ. ಆ್ಯಸ್ ಇನ್ಫಾರ್ಮಲ್ ಆ್ಯಸ್ ಇಟ್ ಗೆಟ್ಸ್, ಆ್ಯಸ್ ನಾರ್ಮಲ್ ಆ್ಯಸ್ ಇಟ್ ಕ್ಯಾನ್ ಗೆಟ್. ಯಾವುದು ಫಾರ್ಮ್ಯಾಲಿಟಿ ಇಲ್ದಲೆ ನಾನು ನಿಮ್ಮ ಫ್ರೆಂಡ್ ಆಗಿ ಇಲ್ಲಿ ಬಂದಿದ್ದೀನಿ. ದಯವಿಟ್ಟು ಆ ಲಿಬರ್ಟಿ ಜೊತೆಗೆ ಏನು ಬೇಕು ಅದನ್ನು ತಾವೆಲ್ಲರೂ ಮಾತನಾಡಿ. ಐ ವಾಂಟ್ ಟು ನೋ ವಾಟ್ ಇಸ್ ದ ಪಲ್ಸ್ ಆಫ್ ಆಲ್ ಆಫ್ ಯು. ನೀವೇನು ಯೋಚನೆ ಮಾಡ್ತಾ ಇದ್ದೀರಿ, ಏನು ದುಗುಡ ಇದೆ, ಏನೇನು ಕನಸುಗಳನ್ನ ಕಾಣ್ತಾ ಇದ್ದೀರಿ, ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡೋಣಂತೆ. ವಿ ಹ್ಯಾವ್ ಅಬೌಟ್ 15-20 minutes ಟೈಮ್. ದಯವಿಟ್ಟು ದ ಫ್ಲೋರ್ ಇಸ್ ಓಪನ್. ಹೂಎವರ್ ವಾಂಟ್ಸ್ ಟು ಸ್ಟಾರ್ಟ್, ಪ್ಲೀಸ್ ಬಿಗಿನ್. Sir, who is your inspiration to become like this? ನನಗೆ ಎಷ್ಟೋ ಸತಿ ಅನಿಸಿದೆ, ನಾವು ಜೀವನದಲ್ಲಿ ಇನ್ಸ್ಪಿರೇಷನಿಗೆ ಯಾವುದೋ ಹಿಸ್ಟಾರಿಕಲ್ ಫಿಗರ್ಸನ್ನೋ ಅಥವಾ ನಮ್ಮ ಪುಸ್ತಕಗಳಲ್ಲಿ ಹಳೆಯದಾಗಿ ಬರೆದಿರುವಂಥ ಹಿಂಗಿದ್ರು, ಈ ಸಂದರ್ಭದಲ್ಲಿ ಬದುಕಿದ್ರು, ಇಂಥವ್ರದ್ದು ಹಿಸ್ಟಾರಿಕಲ್ ಫಿಗರ್ಸ್ ಎಂದರೆ ನಾವು ಹೆಚ್ಚು ಇನ್ಸ್ಪಿರೇಷನ್ ಪಡಿತೀವಿ ಅಂತ ಎಷ್ಟೋ ಸತಿ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ನೀವು ನೋಡಿದ್ರೆ ನಿಮ್ಮ ಪ್ರಪಂಚದ ಸುತ್ತಮುತ್ತ ನೀವು ಎಲ್ಲಿ ನೋಡ್ತಾ ಇರ್ತೀರಾ, ನೋಡಿದ ಕಡೆ ಎಲ್ಲ ನಿಮಗೆ ಇನ್ಸ್ಪಿರೇಷನ್ ಸಿಕ್ಕೇ ಸಿಗತ್ತೆ. ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿದು ಬಹಳ ದೊಡ್ಡ ಇನ್ಸ್ಪಿರೇಷನ್ ಇದೆ. ನಿಮ್ಮ ಮನೆಗಳಲ್ಲೂ ಕೂಡ ನಿಮ್ಮ ತಂದೆ ತಾಯಿದು ಬಹಳ ದೊಡ್ಡ ಇನ್ಸ್ಪಿರೇಷನ್ ಇದ್ದೇ ಇರುತ್ತೆ. ನಾನು ಸಣ್ಣದು ಉದಾಹರಣೆ ಕೊಡ್ತೀನಿ. ನಾನು ಇವತ್ತು ಬೆಳಗ್ಗೆ ಅನ್ಕೊಂಡೆ, ನಿನ್ನೆ ಚಿಕ್ಕಮಗಳೂರಿನಿಂದ ನಮ್ಮ ಅಪ್ಪ ಅಮ್ಮ ಊರಿಗೆ ವಾಪಸ್ ಬಂದರು. ತಂದೆಗೆ ಈಗ 76 years. ನಮ್ಮ ರಾತ್ರಿ ಮಳೆ ಗಿಳೆ ನೆನೆ ನೋಡಿದಿರ, ಬಹಳ ಮಳೆ ಇತ್ತು, ದಾರಿಯಿಂದ ಬಂದರು. ರಾತ್ರಿ ಅವ್ರು ವಾಪಸ್ ಬರೋ ಅಷ್ಟೊತ್ತೇನೆ 11:45-12 ಗಂಟೆ ಆಗಿತ್ತು ರಾತ್ರಿ. ಇವತ್ತು ಬೆಳಗ್ಗೆ ನಾನು ಕೆಳಗಡೆ ಇಳಿದು ಬಂದು ಜಿಮ್ಮಿಗೆ ಹೋಗೋದಕ್ಕಿಂತ ಮುಂಚೆ 6 ಗಂಟೆಗೆ ನಮ್ಮ ಅಪ್ಪ ಅಮ್ಮ ಆಗಲೇ ಎದ್ದಾಗಿತ್ತು. ತುಂಬ ದಿವಸ ಆಗಿತ್ತು ಬೆಂಗಳೂರಿಗೆ ಬಂದು ನಾ ಮನೆಯೆಲ್ಲ ಗಲೀಜು ಮಾಡಿ ಇಟ್ಟಿದ್ದೆ. ಅಷ್ಟೊತ್ತಿಗಾಗಲೇ 6 ಗಂಟೆ ಒಳಗಡೆ ಅಮ್ಮ ಹೋಗಿ ಮನೆ ಇದು ಕಿಚನ್ನು ಅದು ಇದು ಎಲ್ಲ ಅವ್ರು ಕ್ಲೀನ್ ಮಾಡ್ತಾ ಇದ್ರು. ನಮ್ಮ ತಂದೆಯವರು ಬೆಳಗ್ಗೆನೆ ಅಷ್ಟೊತ್ತಿಗೆ ಸ್ನಾನ ಮಾಡಿ ದೇವ್ರ ಮನೆಗೆ ಹೋಗಿ ಅಲ್ಲೆಲ್ಲ ದೇವ್ರ ಪೂಜೆ ಕ್ಲೀನ್ ಮಾಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ರು. ನನ್ಗನ್ಸಿದ್ದು 76ನೇ ವಯಸ್ಸಿನಲ್ಲೂ ಕೂಡ 12 ಗಂಟೆ ರಾತ್ರಿಗೆ ಬಂದರೂ ಕೂಡ ಬೆಳಗ್ಗೆ 8 ಗಂಟೆ ತನಕ ಸ್ವಲ್ಪ ನಿಧಾನಾಗಿ ಮಲ್ಕೊಳ್ಳೋಣ ಅನ್ನೋವಂಥದ್ದು ಅವ್ರ ಮನಸ್ಸಲ್ಲಿ ಬರೋದೇ ಇಲ್ಲ. ಆ ಡಿಸಿಪ್ಲಿನ್ ಇದೆಯಲ್ಲ, ಅದನ್ನ ನಾವೆಲ್ಲೋ ಪುಸ್ತಕ ಓದಿ ಅಥವಾ ಶಿವಖೇರ ಅವರದ್ದು ಇನ್ಯಾರದ್ದು ಪುಸ್ತಕ ಓದಿ ಅದನ್ನ ಇನ್ಸ್ಪಿರೇಷನ್ ಪಡೆಯೋ ಅವಶ್ಯಕತೆನೇ ಇಲ್ಲ. ಬೆಳಗ್ಗೆ ನಾನು ನೋಡಿದ ತಕ್ಷಣ ನನ್ಗೆ ಅನ್ನಿಸ್ತು, 76ರಲ್ಲೂ ನಮ್ಮ ಅಪ್ಪ ಅಮ್ಮ ಇಷ್ಟು ಡಿಸಿಪ್ಲಿನ್ಡ್ ಆಗಿ, ಇಷ್ಟು ಹಾರ್ಡ್ ವರ್ಕಿಂಗ್ ಆಗಿದ್ದಾರೆ ಅಂದರೆ ನಾವು ಇರಬೇಕಲ್ಲ ಅಂತ. ಸೊ ಮೈ ಪಾಯಿಂಟ್ ಇಸ್, ಇನ್ಸ್ಪಿರೇಷನ್ ಇಸ್ ಎವ್ರಿವೇರ್. ನೀವು ಎಲ್ಲಿ ನೋಡ್ತೀರಾ ಅಲ್ಲಿ ನಿಮಗೆ ಇನ್ಸ್ಪಿರೇಷನ್ ಸಿಗುತ್ತೆ. ನಾನು ನಮ್ಮ ಮೊನ್ನೆ ನಾನು ಇಲ್ಲಿ ಬಿಲ್ಸಲ್ಲಿ ಓದಿದ್ದು, ಅವಾಗ ಅಲ್ಲಿ ಬಸವೇಗೌಡರು ಅಂತ ಹೇಳಿ ನಮ್ಮ ಅಟೆಂಡರ್ ಒಬ್ರಿದ್ರು. ಅವರು ನಮ್ಮ ಮನೆಗೆ ಸ್ವಲ್ಪ ದಿವಸದಿಂದ ಬಂದರು. ಅವ್ರ ಮನೆಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿತ್ತು. ಅವರ ಮೊಮ್ಮಗುನ ಅವರೇ ಮನೇಲಿ ಇಟ್ಕೊಂಡು ಸಾಕೊಂಡು ಇವಾಗ ನೋಡ್ತಾ ಇದ್ದಾರೆ. ಮಗಳಿಗೇನೋ ಸಮಸ್ಯೆ ಎಲ್ಲ ಆಗಿತ್ತು. ಅವ್ರು ಆ ವಯಸ್ಸಿನಲ್ಲಿ ಅವ್ರ ಮೊಮ್ಮಗು ನೋಡ್ಕೊಳ್ಳೋದಿಕ್ಕೆ
ಎಷ್ಟು ಡೆಡಿಕೇಶನ್ ಇಂದ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತಿಗೂ ಕೂಡ ಎಷ್ಟು ಅವ್ರ ಮಗು ನೋಡ್ಕೊಳ್ಬೇಕು ಅಂತ. ಇಲ್ಲಿ ಎಷ್ಟೋ ಜನ ತಂದೆ ತಾಯಿಗಳಿದಾರಲ್ಲ, ನೀವು ಅವ್ರ ಮನೆಗಳಲ್ಲಿ, ನಿಮ್ಮ ಮನೆಗಳಲ್ಲೇ ನಿಮಗೆ ಕಥೆ ಗೊತ್ತಿರುತ್ತೆ. ನಿಮ್ಮನ್ನು ಇಂಥ ಸ್ಕೂಲ್ಗೆ ಹಾಕಬೇಕು ಅಂತಂದರೆ, ಇಷ್ಟು ವರ್ಷ ನಿಮ್ಮನ್ನು ಅವ್ರು ಎಜುಕೇಷನ್ ಕೊಡಬೇಕು ಅಂತಂದರೆ ಎಷ್ಟು ಸಣ್ಣ ಸಣ್ಣ ತ್ಯಾಗ ಮಾಡಿರ್ತಾರೆ, ಸ್ಯಾಕ್ರಿಫೈಸ್ ಮಾಡಿರ್ತಾರೆ, 10 ರೂಪಾಯಿ ಜೋಡಿಸಿಟ್ಟಿರ್ತಾರೆ. ಅದೆಲ್ಲ ಮಾಡಿ ಇಲ್ಲಿ ತನಕ ನಿಮ್ಮನ್ನು ಕರ್ಕೊಂಡು ಬಂದಿರ್ತಾರೆ. ಸೊ ನನಗೆ ವಿವೇಕಾನಂದರು, ಸಾವರ್ಕರ್ ಅವರು, ಅಂಬೇಡ್ಕರ್ ಇವರೆಲ್ಲ ಪುಸ್ತಕ ಓದಿ ಇನ್ಸ್ಪಿರೇಷನ್ ಆಯಿತು ಅಂತಂದರೆ, ನಮ್ಮ ತಂದೆ ತಾಯಿನ, ನಮ್ಮ ಸುತ್ತಮುತ್ತ ಪ್ರಪಂಚದಲ್ಲಿರುವಂಥ ಈ ಸಾಮಾನ್ಯ ಜನ ಅಂತ ನಾವೇನೇ ಹೇಳ್ತೀವಿ, ಅಂತ ಸಾಮಾನ್ಯ ಜನರ ಅಸಾಮಾನ್ಯ ಪ್ರತಿಭೆಯನ್ನು ನೋಡಿದಾಗ್ಲೂ ಕೂಡ ಅದರಿಂದ ಎಷ್ಟೋ ಇನ್ಸ್ಪಿರೇಷನ್ ಸಿಕ್ಕಿದೆ. ಸೊ ಇನ್ಸ್ಪಿರೇಷನ್ ಇಸ್ ಎವ್ರಿವೇರ್. ನೀವು ಎಲ್ಲಿ ನೋಡ್ತೀರಾ ಅಲ್ಲಿಂದ ನಿಮಗೆ ಸಿಗುತ್ತೆ. ಅದನ್ನ ತಗೊಳ್ಳೋ ಗುಣ ನಮಗಿರ್ಬೇಕಷ್ಟೇ. That is my short answer for you, brother. Thank you. So first of all, I want to ask that what advice will you like to give to the fresh graduates who are entering to the real competitive world today? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ, ಥ್ಯಾಂಕ್ ಯು. ನೀವೆಲ್ಲರೂ ಇವತ್ತು ಗ್ರ್ಯಾಜುಯೇಟ್ ಆಗ್ತಾ ಇದ್ದೀರಿ. ನಾವೆಲ್ಲರೂ ಇವತ್ತು ನಿಮಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ, ನೀವು ಗ್ರ್ಯಾಜುಯೇಷನ್ ಆಗಿದ್ದೀರಾ ಅಂತ. ಕೆಲವರು BCA, ಕೆಲವರು BCom. ಬಟ್ ಇಫ್ ಯು consider that your education is completed with this, then you are terribly mistaken. ಗ್ರ್ಯಾಜುಯೇಷನ್ ಸೆರೆಮನಿ ಅಥವಾ ನಿಮ್ಗೆ ಇವತ್ತು ಸರ್ಟಿಫಿಕೇಟ್ ಕೊಡ್ತಾ ಇರೋದು, ನೀವು ಇಲ್ಲಿವರೆಗೆ ಒಂದು ಲೆವೆಲ್ನ ಏನೋ ಒಂದು ಪ್ರಾವೀಣ್ಯತೆಯನ್ನು ಕಲ್ತಿದ್ದೀರಾ ಅನ್ನುವಂಥದ್ದನ್ನು ಮಾತ್ರ ಅಷ್ಟೇ. ಲೈಫ್ ಲಾಂಗಿಗೆ ಬೇಕಾಗಿರುವಂತ ಎಲ್ಲಾ ವಿದ್ಯೆನ ನೀವೆಲ್ಲ ಪಾರಂಗತ ಮಾಡ್ಕೊಂಡು ಬಿಟ್ಟಿದ್ದೀರಾ. ಇನ್ ಮುಂದೆ ನಿಮ್ಗೇನು ಕಲಿಯೋದಿಲ್ಲ ಅನ್ನೋ ಸರ್ಟಿಫಿಕೇಟ್ ಅಲ್ಲ ಅದು. ನಾನು ನಿಮಗೆ ಕೇಳ್ತಿರುವಂತ ಫಸ್ಟ್ ರಿಕ್ವೆಸ್ಟ್ ಅಂದ್ರೆ, ದ ವರ್ಲ್ಡ್ ಇಸ್ ಚೇಂಜಿಂಗ್ ಅಟ್ ಅ ವೆರಿ ರ್ಯಾಪಿಡ್ ಪೇಸ್. ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ತಾತ ಅಜ್ಜಿನೇ ಇರ್ಬೋದು, ನಿಮ್ ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಕಾಲದಲ್ಲಿ, ಚಿಕ್ಕಪ್ಪ ಅವ್ರ ಕಾಲದಲ್ಲಿ ಹೆಂಗಿತ್ತು ವರ್ಲ್ಡ್? ಗ್ರ್ಯಾಜುಯೇಟ್ ಆಗೋರು ಯಾವುದಾದ್ರೂ ಒಂದು ಎಂಟ್ರೆನ್ಸ್ ಎಕ್ಸಾಮೋ ಯಾವುದೋ ಎಲ್ಲೋ ಒಂದು ಕಡೆ ಬ್ಯಾಂಕಿಗೋ ಮತ್ತೊಂದು ಎಲ್ಲೋ ಬರೆಯೋರು, ಅವರು 60 ಇಯರ್ಸ್ ಆಗೋವರೆಗೂ ಕೂಡ ಅವ್ರು ಅದೇ ಕೆಲಸದಲ್ಲಿ ಒಂದೇ ಜಾಬಲ್ಲಿ ಇರೋರು. ಕೆಲಸ ಸಿಕ್ತು ಅಂದಿದ ತಕ್ಷಣ ಅವ್ರಿಗೆ ಲೈಫ್ ಸೆಟಲ್ ಅಪ್ಪ ಅನ್ನುವಂಥ ಒಂದು ಅಭಿಪ್ರಾಯ ಜನರಲ್ಲಿ ಇರ್ತಾ ಇತ್ತು. ಬಟ್ ಇವತ್ತು ಸೊಸೈಟಿ ಹಾಗಿಲ್ಲ. ಇವತ್ತು ನೀವೇನು 3 ಇಯರ್ಸ್ ಇಲ್ಲಿ ಡಿಗ್ರಿ ಮಾಡಿ ನೀವು ಇವಾಗ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಪಡ್ಕೋತಾ ಇದ್ದೀರಾ, ನೀವು ಕೆಲಸ ಮಾಡಲಿಕ್ಕೆ ಇಂಡಸ್ಟ್ರಿಗೋ ಇನ್ನೊಂದು ಕಡೆಗೆ ಅಪ್ಲೈ ಮಾಡಿದಾಗ ದಿಸ್ ಮೇ ಕಮ್ ಆಸ್ ಅ ರೂಡ್ ಶಾಕ್ ಟು ಯು. ನೀವು 3 ವರ್ಷ ಕಲ್ತಿರೋದಕ್ಕೂ ಆ ಕಂಪನಿಲಿ ನಿಮಗೆ ಕೇಳ್ತಾ ಇರುವಂತ ಡಿಮ್ಯಾಂಡಿಗೂ ಬಹಳ ಡಿಫ್ರೆನ್ಸ್ ಆಗ್ಲೇ ಬಂದ್ಬಿಟ್ಟಿರುತ್ತೆ. ಬಿಕಾಸ್ ದ ವರ್ಲ್ಡ್ ಇಸ್ ಚೇಂಜಿಂಗ್ ಅಟ್ ಅ ವೆರಿ ರ್ಯಾಪಿಡ್ ಪೇಸ್. ಸೊ ಫಸ್ಟ್ ಕ್ರೈಟೀರಿಯಾ ಏನು ಅಂತಂದ್ರೆ, ದ ಫಸ್ಟ್ ಮೆಸೇಜ್ ನೀವು ಯೂಸ್ ಮಾಡಿರೋ ವರ್ಡ್ ಆದ್ರಿಂದ ಕೇಳ್ತಾ ಇರೋದು, ಲರ್ನಿಂಗ್ ಇಸ್ ಅ ಲೈಫ್ ಲಾಂಗ್ ಎಂಡೆವರ್. ರಾಮಕೃಷ್ಣ ಪರಮಹಂಸರು ಒಂದ್ ಕಡೆ ಹೇಳಿದ್ರು, ಆಸ್ ಲಾಂಗ್ ಆಸ್ ಐ ಲಿವ್ ಸೋ ಲಾಂಗ್ ವಿಲ್ ಐ ಲರ್ನ್ ಅಂತ. ಸೊ ನಮ್ಮ ಇವತ್ತಿನ ಗ್ರಾಜ್ಯುಯೇಟಿಂಗ್ ಬ್ಯಾಚ್ ಸ್ಟೂಡೆಂಟ್ಸ್ ನೀವೇನಿದ್ದೀರಿ, ದಿಸ್ ಶುಡ್ ಬಿ ಯೋರ್ ಫಸ್ಟ್ ರಿಸಾಲ್ವ್. ಗ್ರಾಜ್ಯುಯೇಷನ್ ಸೆರೆಮನಿ ಡಸ್ ನಾಟ್ ಮೀನ್ ದ ಎಂಡ್ ಆಫ್ ಲರ್ನಿಂಗ್, ಇಟ್ ಓನ್ಲಿ ಮೀನ್ಸ್ ಯು ಆರ್ ಬಿಗಿನಿಂಗ್ ದ ಜರ್ನಿ ಆಫ್ ಅ ನ್ಯೂ ಲೆವೆಲ್ ಆಫ್ ಲರ್ನಿಂಗ್. ಇದು ನಾನು ನಿಮಗೆ ಹೇಳ್ತಿರುವಂತ ಫಸ್ಟ್ ರಿಕ್ವೆಸ್ಟ್. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬಹಳ ಬೇಗ ನಾವು ಔಟ್ ಆಫ್ ಡೇಟ್ ಆಗೋಗ್ಬಿಡ್ತೀವಿ ಇವತ್ತಿನ ಚೇಂಜಿಂಗ್ ವರ್ಲ್ಡ್ ಅಲ್ಲಿ. ಎರಡನೇದು, ನೀವಾಗಲೇ ನೋಡ್ತಾ ಇದ್ದೀರಾ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಎಷ್ಟು ಜನ ನಿಮ್ಮಲ್ಲಿ ಚಾಟ್ GPT, ಕ್ಲಾಡ್ ಎಲ್ಲ ಯೂಸ್ ಮಾಡ್ತೀರಾ? ಎಲ್ಲ ಯೂಸ್ ಮಾಡ್ತೀರಾ ತಾನೆ? ಇವತ್ತು ಟೀಚರ್ಸ್ ಪಾಠ ಮಾಡೋಕ್ಕೂ ಉಪಯೋಗಿಸ್ಕೋತಾರೆ, ಸ್ಟೂಡೆಂಟ್ಸ್ ಎಕ್ಸಾಮ್ನಲ್ಲಿ ಬರೆಯೋಕ್ಕೂ ಅದನ್ನೇ ಉಪಯೋಗಿಸ್ಕೋತಾ ಇದ್ದಾರೆ. ಸೊ ಯಾರ ಹತ್ರ ಜಾಸ್ತಿ ಇನ್ಫಾರ್ಮೇಶನ್ ಇದೆ ಅನ್ನೋವಂಥದ್ದು, ದ್ಯಾಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ದ ಎಕ್ಸ್ ಫ್ಯಾಕ್ಟರ್ ಎನಿಮೋರ್. ಯಾಕೆಂದ್ರೆ ಇನ್ಫಾರ್ಮೇಶನ್ ಈಸ್ ಲಿಟ್ರಲಿ ಅಟ್ ಯೋರ್ ಫಿಂಗರ್ ಟಿಪ್ಸ್ ಇವಾಗ. ಸೊ ಮುಂಚೆ ಏನಾಗ್ತಾ ಇತ್ತು, ಯಾರು ಎಕ್ಸಾಮಿನೇಷನ್ ಅಲ್ಲಿ ಚೆನ್ನಾಗಿ ಆನ್ಸರ್ ಬರೀತಾ ಇದ್ರು, ಎಲ್ಲ ನಾಪಕ ಇಟ್ಕೊಂಡು ಬರೀತಾ ಇದ್ರು, ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾ ಇದ್ರು. ಆದ್ರೆ ಇವಾಗ ಜಾಸ್ತಿ ಮಾರ್ಕ್ಸು ಅಥವಾ ಸಕ್ಸಸ್ ಅನ್ನುವಂಥದ್ದು ಇನ್ಫಾರ್ಮೇಶನ್ ಜಾಸ್ತಿ ಯಾರು ಕೊಡ್ತಾರೆ ಅನ್ನೋದ್ರ ಮೇಲಿರಲ್ಲ. ಒರಿಜಿನಲ್ ಥಿಂಕಿಂಗ್, ಫಸ್ಟ್ ಪ್ರಿನ್ಸಿಪಲ್ಸ್ ಬೇಸ್ ಥಿಂಕಿಂಗ್, ಅದನ್ನ ಯಾರು ಮಾಡಕ್ ಸಾಧ್ಯ ಆಗತ್ತೆ? ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತೆ ಬೇರೆ ಟೂಲ್ಸ್ ಗಳನ್ನ ಬಳಸ್ಕೊಂಡು ಯು ಕ್ಯಾನ್ ಆಡ್ ಮೋರ್ ವ್ಯಾಲ್ಯೂ. ಈಗ ನೀವು ಚಾಟ್ GPT ಮತ್ತೆ ಕ್ಲಾಡ್ನ, ಜೆಮಿನೈನ ಯೂಸ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗಿರತ್ತೆ
If you want to get the right answers or better answers, it depends on the kind of question you ask. ಕರೆಕ್ಟ್ ಅಲ್ವಾ? ಸೊ ನೀವು ಯಾವ ಥರ ಒಳ್ಳೆ ಕ್ವೆಶ್ಚನ್ ಕೇಳ್ಬೋದು ಏನು ಅನ್ನುವಂಥದ್ದು, ಇಟ್ ಈಸ್ ಓನ್ಲಿ ಪಾಸಿಬಲ್ ಇಫ್ ಯು ಯುವರ್ ಸೆಲ್ಫ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ಪ್ರಿನ್ಸಿಪಲ್ಸ್. ಸೊ ಒರಿಜಿನಲ್ ಥಿಂಕಿಂಗು, ಕ್ರಿಯೇಟಿವಿಟಿ, these are things that will hold you in good stead in the coming years. This is my second thing. The last and most important thing is this. AI ಬರುತ್ತೆ, ನಾಳೆ ಹೊಸ ಜನರೇಷನ್ ಆಫ್ ಜಾಬ್ಸ್ ಶುರು ಆಗತ್ತೆ. ನೀವು ಕಲ್ತಿರುವಂಥ ಸ್ಕಿಲ್ಗಳನ್ನ ಅಪ್ಸ್ಕಿಲ್ ಮಾಡಿಕೊಂಡು ಕಂಟಿನ್ಯೂಸ್ ಲರ್ನಿಂಗ್ ರೀಲರ್ನಿಂಗ್ ಪ್ರಾಸೆಸ್ ನಡೀತಾನೆ ಇರುತ್ತೆ. ಇದೆಲ್ಲ ಆಗುವಂಥ ಸಂದರ್ಭದಲ್ಲಿ there is one thing that will remain a constant. ಆ ಕಾನ್ಸ್ಟೆಂಟ್ ಯಾವುದು ಅಂತಂದ್ರೆ, ಟೆಕ್ನಾಲಜಿ ಎಷ್ಟೇ ಬದಲಾಗಿ, ಸಮಾಜ ಎಷ್ಟೇ ಬದಲಾದ್ರೂ, ವಿ ವಿಲ್ ಸ್ಟಿಲ್ ಬಿ ಅ ಪಾರ್ಟ್ ಆಫ್ ಅ ಸೊಸೈಟಿ. ನಾವು ಜನರು ಮಧ್ಯದಲ್ಲೇನೆ ಇದ್ದು ಕೆಲಸ ಮಾಡ್ತಿರ್ತೀವಿ, ಜನರ ಮಧ್ಯದಲ್ಲೇನೆ ನಮ್ಮ ಜೀವನ ಸಾಗಿಸುವಂಥದ್ದಿರುತ್ತೆ. ಸೊ ಇದನ್ನ ನಾವು ಹೇಗೆ ಸಾಧಿಸ್ತೀವಿ, ನಮ್ಮ ಜೀವನ ಹೇಗೆ ನಡೆಸ್ತೀವಿ, ನಮ್ಗಿಂತ ವಯಸ್ಸಾದವ್ರ ಜೊತೆಗೆ ನಾವು ಯಾವ ರೀತಿ ವರ್ತಿಸ್ತೀವಿ, ನಮ್ಗಿಂತ ಚಿಕ್ಕೋರ್ ಜೊತೆಗೆ ನಾವು ಯಾವ ರೀತಿ ಇರ್ತೀವಿ, ನಮ್ಮ ಮನೇಲಿ ನಾವು ಯಾವ ರೀತಿ ತಂದೆ ತಾಯಿ ಜೊತೆಗೆ, ಅಕ್ಕ ತಂಗಿ ಜೊತೆಗೆ ಇರ್ತೀವಿ, ಸ್ನೇಹಿತರ ಜೊತೆಗೆ ನಾವು ಹೇಗಿರ್ತೀವಿ, ನಮ್ಮ ಜೀವನದಲ್ಲಿ ನಮ್ಮ ಜೊತೆಗೆ, ನಮ್ಮ ಕುಟುಂಬದ ಜೊತೆಗೆ ಇನ್ನೊಂದು 4 ಜನಕ್ಕೆ ಸಹಾಯ ಆಗುವಂತ ಜೀವನ ನಮಗೆ ನಡೆಸಕ್ ಸಾಧ್ಯ ಆಗತ್ತಾ? ದೀಸ್ ಆರ್ ಯೂನಿವರ್ಸಲ್ ವ್ಯಾಲ್ಯೂಸ್. ಸೊ ಇದನ್ನ ನಾವು ನಮ್ಮ ಜೀವನದಲ್ಲಿ ನೆನ್ಪಿಟ್ಕೊಂಡ್ರೆ, ನೀವು ಇನ್ನೂ 30 ವರ್ಷ 40 ವರ್ಷ 50 ವರ್ಷ ಏನು ನಿಮ್ಮ ಕೆರಿಯರ್ ಇರುತ್ತೆ, ಯು ವಿಲ್ ಹ್ಯಾವ್ ಅನ್ ಎಕ್ಸ್ಟ್ರೀಮ್ಲಿ ಗ್ಲೋರಿಯಸ್ ಕೆರಿಯರ್. ಅಂಡ್ ನಮ್ಮ ಜನರೇಷನ್ ಇದೆಯಲ್ಲ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಲಕ್ಕಿ ಜನರೇಷನ್ಸ್ ಆಫ್ ದ ಕಂಟ್ರಿ. ನೀವು ಒಂದ್ಸತಿ ನಿಮಗೆ ಟೈಮ್ ಇದ್ದಾಗ ನಿಮ್ಮ ತಾತ ಅಜ್ಜಿ ಹತ್ರನೋ ನಿಮ್ಮ ಅಪ್ಪ ಅಮ್ಮನ ಹತ್ರನೋ ಅವ್ರ ಬಾಲ್ಯ ಹೇಗಿತ್ತು ಅಂತ ಕೇಳಿ, ಅವ್ರ ಚೈಲ್ಡ್ಹುಡ್ ಹೇಗಿತ್ತು ಅಂತ. ಅದನ್ನ ಇವತ್ತು ನಮ್ಗೆ ಎಷ್ಟು ಆಪರ್ಚುನಿಟೀಸ್ ಇದೆ ಅಂತ ನೀವು ಕಂಪೇರ್ ಮಾಡಿ. ಇಟ್ ಈಸ್ ಅನ್ಬಿಲೀವಬಲ್. ಸೊ ವಿ ಆರ್ ಒನ್ ಆಫ್ ದ ಲಕ್ಕಿಯೆಸ್ಟ್ ಜನರೇಷನ್ಸ್. ವಿ ಆರ್ ಲಿಟ್ರಲಿ ಬಿಲ್ಡಿಂಗ್ ನ್ಯೂ ಇಂಡಿಯಾ ಇವತ್ತು. ಸೊ ನಮ್ಗಿರೋಂಥ ಆಪರ್ಚುನಿಟೀಸು ಹಿಂದೆ ಯಾರಿಗೂ ಇರಲಿಲ್ಲ. ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಸ್ಟೇ ಹಂಬಲ್, ಸ್ಟೇ ಹಂಗ್ರಿ ಟು ಲರ್ನ್, and remember that this is a ever changing world where the only thing that will be rewarded is constant learning. ಇದು ಒಂದೇನೆ. ಆಲ್ ದ ವೆರಿ ಬೆಸ್ಟ್. ಸರ್, ನೀವು ಪೊಲಿಟಿಕ್ಸ್ಗೆ ಬಂದ್ಮೇಲೆ ನಿಮ್ಮ ವಿರೋಧಿಗಳನ್ನ ಮತ್ತು ವಿರೋಧಗಳನ್ನ ಹೇಗೆ ಫೇಸ್ ಮಾಡಿದ್ದೀರಾ ಸರ್? ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದಿರಿ ನೀವು. ನಾವು ಕ್ಲಾಸ್ನಲ್ಲೂ ಕೂಡ, ನಾವು ಪಾಲಿಟಿಕ್ಸ್ ಇಸ್ ನಾಟ್ ಅ ವೆರಿ ಡಿಫ್ರೆಂಟ್ ಫೀಲ್ಡ್. ಅಲ್ಲಿ ಸ್ವಲ್ಪ ಇಂಟೆನ್ಸಿಟಿ ಮೇಲ್ಗಡೆ ಕೆಳಗಡೆ ಆಗ್ಬೋದು, ಬಟ್ ಲೈಫ್ ಹೆಂಗಿರುತ್ತೆ ಎಲ್ಲರಿಗೂ ಅದೇ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸ್ಕೂಲಲ್ಲಿ ಅಥವಾ ನಿಮ್ಮ ಕಾಲೇಜ್ನಲ್ಲೇನೆ ಯಾವುದೋ ಒಂದು ಪ್ರಾಜೆಕ್ಟ್ ಏನೋ ಮಾಡಬೇಕು ಅಂತ ಹೋಗ್ತೀರಾ. ನಿಮ್ಮ ಫ್ರೆಂಡ್ಸಲ್ಲೇ 4 ಜನ ಇದಾಗತ್ತೆ, ಸಕ್ಸಸ್ ಆಗತ್ತೆ, ಮಾಡು ಅಂತ ಎನ್ಕರೇಜ್ ಮಾಡೋರು 4 ಜನ ಇರ್ತಾರೆ. ಇನ್ 3 ಜನ ನೀವು ಅದನ್ನ ಪ್ರಪೋಸ್ ಮಾಡಿದ ತಕ್ಷಣ ಆನ್ ದ ಫೇಸ್ ಆಫ್ ಇಟ್ ಡಿಸ್ಮಿಸ್ ಮಾಡೋರು ಇರ್ತಾರೆ. ಅಯ್ಯೋ ಏನೋ ಮಾಡಕ್ ಹೋಗ್ತಾ ಇದ್ದಾನೆ ಇವನು. ಪಾಲಿಟಿಕ್ಸ್ ಅಲ್ಲೂ 4 ಜನ ಒಳ್ಳೆ ಮಾತಾಡೋರು ಇರ್ತಾರೆ, 4 ಜನ ಅಯ್ಯೋ ಇವನ್ ವೇಸ್ಟ್ ಅನ್ನೋರು 3 ಜನ ಇದ್ದೇ ಇರ್ತಾರೆ. ದಟ್ ಈಸ್ ಹೌ ಸೊಸೈಟಿ ಇಸ್. ಬಟ್ ಜೀವನದಲ್ಲಿ ಪಾಲಿಟಿಕ್ಸ್ ಇರ್ಬೋದು ಅಥವಾ ನೀವು ಯಾವುದೇ ಫೀಲ್ಡ್ ಅಲ್ಲಿ ಇರ್ಬೋದು, ಯಶಸ್ಸು ಸಿಗಬೇಕು ಅಂತಂದ್ರೆ ನೀವು ಮಾಡಕ್ ಹೊರಟಿರುವಂತ ಕೆಲಸದ ಬಗ್ಗೆ ನಿಮಗೆ ಫಸ್ಟ್ ಆಫ್ ಆಲ್ ಕನ್ವಿಕ್ಷನ್ ಇರಬೇಕು. ನಾನು ಇದನ್ನ ಮಾಡಕ್ ಹೋಗ್ತಿದ್ದೀನಿ ಅಂತಂದ್ರೆ ಅದ್ರಲ್ಲಿ ನನಗೆ 100% ನಂಬಿಕೆ ಇದೆ ಅನ್ನುವಂಥದ್ದು ನಿಮಗೆ ಆ ಕಾನ್ಫಿಡೆನ್ಸ್ ಇರಬೇಕು. ಆ ಕನ್ವಿಕ್ಷನ್ ಇತ್ತು ಅಂದ್ರೆ ಕಾನ್ಫಿಡೆನ್ಸ್ ಸಿಗುತ್ತೆ. ಇವಾಗ ನನ್ನ ಅನುಭವದಲ್ಲಿ ನನಗೆ ಎಷ್ಟೋ ಸತಿ ನಾವು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಅಥವಾ ಈ ಪೊಸಿಷನ್ ಸರಿ, ಈ ಪೊಸಿಷನ್ ತಪ್ಪು ಅಂತ ನಾವು ಅದ್ರ ಬಗ್ಗೆ ಮಾತಾಡಿರ್ತೀವಿ. 10 ಜನ ಅದ್ರ ಬಗ್ಗೆ ಕಾಮೆಂಟ್ ಪಾಸಿಟಿವ್ ಆಗಿ ಹಾಕ್ತಾರೆ, 20 ಜನ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಹಾಕ್ತಾರೆ. ಬಟ್ ನಿಮಗೆ ನೀವು ಮಾಡ್ತಾ ಇರೋದು ಸರಿ ಇದೆಯಾ ಇಲ್ವಾ ಅನ್ನುವಂಥ ನಿಮ್ಮ ಮನಸ್ಸಾಕ್ಷಿಗೆ ಒಂದು ಕನ್ವಿಕ್ಷನ್ ಇರಬೇಕು. ಇದು ಮೊದಲನೇದು. ಎರಡನೇದು, ನಿಮಗೆ, ನಾನು ಇದನ್ನ ಎಷ್ಟೋ ಕಡೆ ಅಬ್ಸರ್ವ್ ಮಾಡಿದ್ದೀನಿ, ಲೈಫ್ನಲ್ಲಿ ಸಕ್ಸಸ್ಫುಲ್ ಆಗಿರುವಂಥ ಎಷ್ಟೋ ಜನರಲ್ಲಿ ನಾನು ಇದನ್ನ ಈ ಕ್ವಾಲಿಟಿ ನೋಡಿದ್ದೀನಿ. ನಿಮ್ಮ ಮನಸ್ಸಲ್ಲಿ 100% ಸಿನ್ಸಿಯರಿಟಿ ಇರಲಿಲ್ಲ ಅಂತಂದ್ರೆ, ಪ್ರಾಮಾಣಿಕತೆ ಅನ್ನೋದು ಇರಲಿಲ್ಲ ಅಂತಂದ್ರೆ ಜನಕ್ಕೆ ಅದು ಗೊತ್ತಾಗ್ಬಿಡತ್ತೆ. ಸ್ವಲ್ಪ ಸಮಯ ತಗೊಳ್ಬೋದು, ಆದ್ರೆ ಯಾರು ಪ್ರಾಮಾಣಿಕವಾಗಿದ್ದಾರೆ, ಯಾರು 100% ಸಿನ್ಸಿಯರ್ ಆಗಿದ್ದಾರೆ, ಯಾರು ಇಲ್ಲ ಅನ್ನುವಂಥದ್ದು ಜನಕ್ಕೆ ಮನ್ಸಲ್ಲಿ ಗೊತ್ತಾಗ್ಬಿಡತ್ತೆ. ಇದ್ರ ಅರ್ಥ ಏನು ಅಂತಂದ್ರೆ, ಪ್ರಾಮಾಣಿಕತೆ ಇಲ್ದಲೇ ಇರೋರು ಎಲೆಕ್ಷನ್ ಅಲ್ಲೇ ಯಾವಾಗ್ಲೂ ಸೋತೋಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ.
ಆದರೆ ಒಂದು ಪೊಲಿಟಿಕಲ್ ಆಫೀಸ್ ಹೋಲ್ಡರ್ಗೂ ಒಬ್ಬ ಲೀಡರಿಗೂ ವ್ಯತ್ಯಾಸ ಇರುತ್ತೆ. ಒಬ್ಬ ಲೀಡರು ಅವನು ಯಾವ ಪೋಸ್ಟಲ್ಲಿ ಇಲ್ದಲ್ಲೇ ಇದ್ರೂ ಕೂಡ ಜನರ ಜೊತೆಗೆ ಅವನು ಕನೆಕ್ಟ್ ಇರುತ್ತೆ. ಆ ಕನೆಕ್ಟ್ ಯಾಕಿರುತ್ತೆ ಅಂದ್ರೆ ಅವನಲ್ಲಿ ಒಂದಿಷ್ಟು ಗುಣಗಳಿರುತ್ತೆ, ವ್ಯಾಲ್ಯೂಸ್ ಇರುತ್ತೆ, ಸಿನ್ಸಿರಿಟಿ, ಪ್ರಾಮಾಣಿಕತೆ. ನನಗನ್ಸಿರೋವಂಥದ್ದು, ನಾನು ಎಷ್ಟೋ ಸತಿ ಕಳೆದ 6-7 ವರ್ಷದಲ್ಲಿ MP ಆಗಿ ನಾನು ಆ ಸಂದರ್ಭದಲ್ಲಿ ಸರಿ ಅನ್ಕೊಂಡು ಮಾಡಿರುವಂಥ ಕೆಲಸ ವಾಪಸ್ ಇನ್ನೊಂದ್ಸತಿ ನೋಡಿದಾಗ ಅಯ್ಯೋ ಇದೇನೋ ತಪ್ಪಾಯ್ತೇನೋ ಅಂತ ಅನ್ಸಿರೋ ನನಗೆ ಇದೆ. ಆದರೆ ಆ ಎಲ್ಲ ಟೈಮ್ನಲ್ಲೂ ನಾನು ಆನೆಸ್ಟ್ ಆಗಿದ್ದಿದ್ರಿಂದ ಜನಕ್ಕೆ ಇಲ್ಲಪ್ಪ ಇವನು ಒಳ್ಳೇದು ಮಾಡಬೇಕು ಅನ್ನೋದಕ್ಕೆ ಪ್ರಯತ್ನ ಪಟ್ಟ ಅಂತ ಜನ ಗೌರವಿಸಿರೋದು ನಾನು ನೋಡಿದ್ದೆ. ಸೊ ನಾನು ನಿಮಗೂ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ನೀವು ಯಾವುದೇ ಫೀಲ್ಡಲ್ಲಿ ಜೀವನದಲ್ಲಿ ಏನೇ ಕೆಲಸ ಮಾಡಕ್ ಹೋದ್ರು ಟ್ರೈ ಟು ಬಿ ವೆರಿ ಟ್ರೂ ಟು ಯುವರ್ ಸೆಲ್ಫ್. ಇಟ್ ವಿಲ್ ಪೇ ಯು ಇನ್ ದ ರಾಂಗ್ ರನ್. ನಿಜವಾಗ್ಲೂ ಅದರಿಂದ ಒಳ್ಳೇದಾಗುತ್ತೆ. ಲಾಸ್ಟ್ ಒನ್, ನಮಗೆ ನಾನು ಎಷ್ಟೋ ಸತಿ ಯೋಚನೆ ಮಾಡ್ತೀನಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳು ನೋಡಿದಾಗ, ಇವಾಗ ಯಾವುದೋ ಒಂದು ರೋಡ್ ಏನೋ ಕಿತ್ತೋಗಿದೆ ಅಂತ ಇಟ್ಕೊಳ್ಳಿ, ಅದು ನಾನು MP ಆಗಿ ಡೈರೆಕ್ಟಾಗಿ ಅದು ನನ್ನ ಕೆಳಗಡೆ ಬರಲಿಲ್ಲ ಅಂದ್ರೂ ನಾವು ಯಾವುದೋ ಒಂದು ಹೋಗಿರ್ತೀವಿ, ಯಾವುದೋ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿರ್ತೀನಿ, ಅದನ್ನು ಸೋಷಿಯಲ್ ಮೀಡಿಯಾಗೆ ಹಾಕ್ತೀವಿ, ಅದಕ್ಕೆ ಕೆಳಗಡೆ ಕಾಮೆಂಟ್ ಮಾಡ್ತಾರೆ, ಇದನ್ನ ಮಾಡಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಹಾಕಬೇಕು, ಸುಮ್ಮನೆ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾರೆ. ಈಗ ಅದನ್ನ ಮಾಡಲಿಲ್ಲ, ಹಾಕಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದ್ರೆ ನಾವೇನು ಮಾಡಿದೀವಿ ಅಂತ ಗೊತ್ತಾಗಲ್ಲ. ಹಾಕಿದ್ರೆ ಯಾಕೆ ಹಾಕ್ದೆ ಅಂತ ಬಯಸ್ಕೋಬೇಕಾಗತ್ತೆ. ಒಂದು ರೀತಿ ಥ್ಯಾಂಕ್ಲೆಸ್ ಜಾಬ್. ಬಟ್ ಪ್ರಾಮಾಣಿಕತೆಯಿಂದ ಜನರ ಮಧ್ಯದಲ್ಲಿ ಇರಬೇಕು ಅನ್ನೋ ಕಾಳಜಿಯಿಂದ ಕೆಲಸ ಮಾಡ್ತಾ ಹೋಯಿತು ಅಂತಂದ್ರೆ ದಟ್ ಕನ್ವಿಕ್ಷನ್ ವಿಲ್ ಕ್ಯಾರಿ ಯು ಥ್ರೂ. ಐ ಥಿಂಕ್ ಇಟ್ ಆಲ್ ಕಮ್ಸ್ ಡೌನ್ ಟು ದ್ಯಾಟ್. ನಾನು ಎಷ್ಟು ಜಾಸ್ತಿ ಇದ್ರ ಮೇಲೆ ಯೋಚನೆ ಮಾಡಿದ್ರು ಐ ಫೈನಲಿ ರಿಯಲೈಸ್ ಅ ಲಾಟ್ ಆಫ್ ಸಕ್ಸಸ್ ಕಮ್ಸ್ ಫ್ರಮ್ ಆನೆಸ್ಟ್ ಕನ್ವಿಕ್ಷನ್. ಈಗ ಯಾವುದೋ ದೊಡ್ಡ ಕಂಪನಿ ಮಾಡಕ್ ಹೋಗ್ತಾರಲ್ಲ, ಅವ್ರಿಗೆ ಎಷ್ಟು ಜನ ಇಲ್ಲ 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 ಅನ್ನೋರು ಇರ್ತಾರೆ. ಬಟ್ ಅವ್ರ ನಂಬಿಕೆ, ಅವ್ರು ನಾವು ಮಾಡ್ತೀವಿ ಅನ್ನೋ ವಿಶ್ವಾಸ ಇರೋದ್ರಿಂದ ದೇ ವಿಲ್ ಬಿ ಏಬಲ್ ಟು ಪ್ರೂವ್ ದ ನೇಸೇಯರ್ಸ್ ರಾಂಗ್ ಅಟ್ ಅ ಲೇಟರ್ ಪಾಯಿಂಟ್. ಐ ಥಿಂಕ್ ಪಾಲಿಟಿಕ್ಸ್ ಅಲ್ಲೂ ಕೂಡ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಟು ಬಿ ಆನೆಸ್ಟ್ ಅಂಡ್ ವರ್ಕ್ ವಿತ್ ಅ ಪೊಸಿಷನ್ ಆಫ್ ಕನ್ವಿಕ್ಷನ್. ದಟ್ ಇಸ್ ಮೈ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್. Thank you. Hello sir, I am Rohit. You are a great inspiration to me sir. I am very happy to have you here. And my question is, can you provide some suggestions for us how to handle the challenges and failures in our career? ಥ್ಯಾಂಕ್ ಯು ರೋಹಿತ್. ರೋಹಿತ್, ನಾನು ಉತ್ತರ ಕೊಡಬೇಕಾದಾಗ, ಸಿಸ್ಟರ್ ನಿಮ್ಮ ಹೆಸರೇನಂದ್ರಿ? ಶ್ರೀಯಾ. ಶ್ರೀರಮ್ಯ ಪ್ರಶ್ನೆ ಕೇಳಿದಾಗ ನಾನೊಂದು ಲಾಸ್ಟ್ ಪಾಯಿಂಟ್ ಹೇಳಿದೆ, ದಟ್ ನಾವು ಎಷ್ಟೇ ಟೆಕ್ನಾಲಜಿ ಬರಲಿ, ಏನೇ ಬರಲಿ, ನಾವು ಸಮಾಜದಲ್ಲಿ ಜೀವನ ಮಾಡಬೇಕಾಗತ್ತೆ, ರಿಯಲ್ ಲೈಫ್ ನಾವು ಎದುರಿಸಲೇಬೇಕಾಗತ್ತೆ ಅಂತ. ರಿಯಲ್ ಲೈಫ್ ಅನ್ನೋವಂಥದ್ದು ಮೇಲೆ ಕೆಳಗಡೆ ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ. ಇವತ್ತು ಯಶಸ್ಸು ಸಿಕ್ಕಿದೆ ಅಂತಂದ್ರೆ ಲೈಫ್ ಲಾಂಗ್ ಅದೇ ರೀತಿ ಯಶಸ್ಸಿರತ್ತೆ ಅಂತ ಯಾರಿಗೂ ಗ್ಯಾರಂಟಿ ಇರಲ್ಲ. ಇವತ್ತು ನಾವು ಆರೋಗ್ಯವಾಗಿದ್ದೀವಿ ಅಂತಂದ್ರೆ ನಾಳೆ ನಮಗೆ ಹುಷಾರ್ ತಪ್ಪತ್ತೆ ಇಲ್ಲ ಅಂತ ಇಲ್ವೇ ಇಲ್ಲ. ಅದಕ್ಕೇನೆ ನೀವು ಯೋಚನೆ ಮಾಡಿ, ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣಂದು ಇದ್ದಿದ್ದು ಮೆಸೇಜ್ ಏನು? ಭಗವದ್ಗೀತೆ ಅಂದಿದ ತಕ್ಷಣನೇ ಎಸ್ಪೆಷಲಿ ಎಷ್ಟೋ ಜನ ಯಂಗ್ಸ್ಟರ್ಸ್ ಯಾರು ಓದಿರಲ್ಲ, ತಿಳ್ಕೊಂಡಿರಲ್ಲ, ಅದೇನೋ ರಿಲಿಜಿಯಸ್ ಯಾವುದೋ ಒಂದು ಗ್ರಂಥ ಇರಬೇಕಪ್ಪ, ಏನೋ ವಯಸ್ಸಾದವ್ರಿಗೂ ನೋಡೋದು ಅಂತ ಅನ್ಸತ್ತೆ. ಬಟ್ ಭಗವದ್ಗೀತೆಯಲ್ಲಿ ಕೃಷ್ಣ ಆಕ್ಚುಲಿ ಏನ್ ಹೇಳ್ತಾನೆ? ಕೃಷ್ಣ ಹೇಳೋದು, ಲೈಫು ಹಂಡ್ರೆಡ್ಸ್ ಆಫ್ ಚಾಲೆಂಜಸ್ ನಿಮ್ಮ ಹತ್ರ ಎದುರಿಸ್ತಾ ಇರತ್ತೆ. ಲೈಫ್ ಕೀಪ್ಸ್ ಅಟ್ಯಾಕಿಂಗ್ ಯು ವಿತ್ ಚಾಲೆಂಜಸ್. ನಾವು ಆ ಎಲ್ಲ ಸವಾಲ್ಗಳು ಬಂದಾಗ್ಲೂ ಕೂಡ ಗೆದ್ದಾಗ 6ಕ್ಕೆ ಏರ್ದಲೆ, ಬಿದ್ದಾಗ 3ಕ್ಕೆ ಇಳಿದಲೆ ನಾವು ಹೆಂಗೆ ಒಂದು ರೀತಿ ಈಕ್ವಾನಿಮಿಟಿಯಿಂದ ಜೀವನ ನಡೆಸ್ಬೋದು ಅನ್ನೋದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ದಿಸ್ ಇಸ್ ದ ಕೋರ್ ಮೆಸೇಜ್. ಸೊ ಜೀವನದಲ್ಲಿ ಚಾಲೆಂಜಸ್ಸು, ಸೋಲು ಬಂದಾಗ ಲೈಫ್ ಎಂಡ್ಸ್ ಹಿಯರ್ ಅಂತ ನಾವು ಅನ್ಕೊಂಡ್ರೆ ಲೈಫ್ ವಿಲ್, ನೀವು ಡಿಪ್ರೆಷನ್ಗೆ, ಇನ್ನೊಂದಕ್ಕೆ, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಇದೆಲ್ಲ ಸ್ಟಾರ್ಟ್ ಆಗೋಗುತ್ತೆ. ನಾವು ಒಂದು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ನಾಳೆ ಬೆಳಗ್ಗೆ ತಿರ್ಗಾ ಎದ್ದೇಳೋದಿಕ್ಕೆ ನಿಮಗೆ ಭಗವಂತ ಬ್ಲೆಸ್ ಮಾಡ್ದ ಅಂತಂದ್ರೆ, ಇಫ್ ಯು ಹ್ಯಾವ್ ಅನದರ್ ಡೇ ಟು ವೇಕ್ ಅಪ್ ಟುಮಾರೋ, ದೆನ್ ಯು ಹ್ಯಾವ್ ಆಲ್ ದಿ ಪಾಸಿಬಿಲಿಟಿ ಫಾರ್ ಅ ಫ್ರೆಶ್ ಸ್ಟಾರ್ಟ್ ಇನ್ ಲೈಫ್. ಇದನ್ನ ನಾವು ಯಾವತ್ತಿನ ತನಕ ನೆನ್ಪಿಟ್ಕೊಂಡಿರ್ತೀವಿ, ಯಾವ ಸವಾಲು ಕೂಡ ನಮ್ಮನ್ನ ಇದರಿಂದ ಚೇಂಜ್ ಮಾಡಕ್ಕಾಗಲ್ಲ. ನೀವು ಇದನ್ನ ಎಷ್ಟೋ ಜನ ಪಾಲಿಟಿಷಿಯನ್ಸ್ ಲೈಫಲ್ಲೇ ನೋಡಿ,
ಇವತ್ತು ಯಾವುದೋ ಸೋಲಾಗಿರುತ್ತೆ, ಇವತ್ತು ಯಾರೋ ಇದಾಗತ್ತೆ, ನಾಳೆ ಬೆಳಗ್ಗೆ ತಿರ್ಗಾ ಎದ್ದವ್ನು ವಾಪಸ್ ಹೊಸದಾಗಿ ಬೌಲಿಂಗ್ ಶುರು ಮಾಡೇ ಮಾಡ್ತಾರೆ. ನಾವು ಎಷ್ಟೋ ಜನ ಸ್ಪೋರ್ಟ್ಸ್ ಪರ್ಸನ್ಸ್ ಲೈಫ್ ನೀವು ನೋಡಿ. ನಾನು ಮೊನ್ನೆ ಯುವರಾಜ್ ಸಿಂಗ್ದು ಒಂದು ವೈರಲ್ ಆಗಿದ್ದು ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಾ ಇದ್ದೆ. ಎಷ್ಟೋ ಜನಕ್ಕೆ ಆಲ್ಗಾರಿದಮ್ಸ್ ಅದು ನಿಮಗೂ ತೋರಿಸಿರ್ಬೋದು. ಯುವರಾಜ್ ಸಿಂಗ್ ಲೈಫಲ್ಲಿ ಕ್ಯಾನ್ಸರ್ ಬರುತ್ತೆ, ಇಂಡಿಯನ್ ಕ್ರಿಕೆಟ್ ಟೀಮಿಂದ ಆಲ್ಮೋಸ್ಟ್ ತೆಗೆದಾಕುವಂಥ ಸಿಚುವೇಶನ್ ಬರುತ್ತೆ. ಹೌ ಬ್ಯಾಡ್ ಕ್ಯಾನ್ ಲೈಫ್ ಗೆಟ್ ದ್ಯಾನ್ ದ್ಯಾಟ್? ಅದಕ್ಕಿಂತ ಇನ್ನೇನು ನಿಮಗೆ ಕ್ಯಾನ್ಸರ್ ಬಂದು ನೀವು ಕ್ರಿಕೆಟ್ ಆಡ್ತಿದ್ದ ಟೀಮಿಂದ ನಿಮ್ಮನ್ನು ತೆಗೆದಾಕೋ ಸ್ಥಿತಿ ಇದೆಲ್ಲ ಬಂದಾಗ ಅದರಿಂದನೂ ಬೌನ್ಸ್ ಬ್ಯಾಕ್ ಆಗಿ 6 out of 6 ಬಾಲ್ ಸಿಕ್ಸರ್ ಹೊಡೆದು ಮತ್ತೆ ಈ ದೇಶಕ್ಕೆ ಅವಾರ್ಡ್ಸ್ಗಳನ್ನ ಪ್ರಶಸ್ತಿ ಗೆಲ್ಲುವಂಥ ಮನಸ್ಥಿತಿ ತೋರಿಸ್ತಾರೆ ಅಂತಂದ್ರೆ ದಟ್ ಈಸ್ ದ ಕೈಂಡ್ ಆಫ್ ಹಿರೋಯಿಕ್ ಕನ್ವಿಕ್ಷನ್ ದಟ್ ವಿ ಶುಡ್ ಡೆವಲಪ್ ಇನ್ ಲೈಫ್. ಸೊ ನನ್ಗನ್ಸೋದು ಇಷ್ಟೇನೆ, ಯಾವಾಗ ನಮಗೆ ಯಶಸ್ಸು ಸಿಗತ್ತೆ ಆಗ ನಮ್ಮ ಕಾಲು ನೆಲದ ಮೇಲೆ ಇರಬೇಕು. ಎಷ್ಟು ಈಸಿ ಅಂತಂದ್ರೆ ನಾನು ಎಷ್ಟೋ ಜನ ನೋಡಿದ್ದೀನಿ ಬ್ರದರ್, ಆನೆಸ್ಟ್ಲಿ ಹೇಳ್ತಿರೋದು, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವ್ರು ಆ ದೊಡ್ಡ ವ್ಯಕ್ತಿಗಳಾಗಕ್ಕೆ ಎಷ್ಟೋ ಕಾರಣಗಳಿರುತ್ತೆ. ಒನ್ ಆಫ್ ದಿ 100% ನಾನು ನೋಡಿರುವಂಥ ಕ್ವಾಲಿಟಿ ಅಂತಂದ್ರೆ ಹ್ಯುಮಿಲಿಟಿ. ಅವ್ರಾಗ ಮಾತಾಡ್ತಾ ವಿದ್ಯಾದದಾತಿ ವಿನಯಂ ಅಂತ ವಿಷಯ ಹೇಳಿದ್ರು. ನಾವ್ ಎಷ್ಟು ಜೀವನದಲ್ಲಿ ಬಗ್ಗಿ ತಗ್ಗಿ ಜನರ ಜೊತೆಗೆ ಯಶಸ್ಸು ಬಂದಾಗ ಇರ್ತೀವಿ, ಕಷ್ಟ ಬಂದಾಗ ನಮ್ಮ ಕುಶನ್ ಲೈಫಲ್ಲಿ ಅಷ್ಟು ದೊಡ್ಡದಿರತ್ತೆ. ಇದು ಮೊದಲನೇದು. ಎರಡನೇ ನಾನು ಹೇಳದ್ನಲ್ಲ, ಐ ವಿಲ್ ರಿಪೀಟ್ ಇಟ್. ನಾಳೆ ನನಗೆ ತಿರ್ಗಾ ಬೆಳಗ್ಗೆ ಎದ್ದೇಳಕ್ಕೆ ಅವಕಾಶ ಇದೆ, ಭಗವಂತ ನನಗೆ ಇನ್ನೊಂದು ದಿವಸ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಲೈಫು ಅಂತಂದ್ರೆ ಇಟ್ ಈಸ್ ನೆವರ್ ಟೂ ಲೇಟ್ ಟು ರೀಸ್ಟಾರ್ಟ್. ಎಷ್ಟೋ ಸತಿ 45 ವರ್ಷ 50 ವರ್ಷ ಆಗಿರತ್ತೆ, ಯಾವುದೋ ಕೆಲಸದಲ್ಲಿ ಇರ್ತಾರೆ, ಅವ್ರ ಕೆಲಸ ತೆಗೆದು ಬಿಡ್ತಾರೆ, ಕಂಪ್ನಿಲಿ ಇನ್ನೇನೋ ಹೊಸ ಹೈರಿಂಗ್ ಪಾಲಿಸಿ ಬಂದಿರತ್ತೆ. ಅಂಥವ್ರು ಎಷ್ಟೋ ಜನ 50ರಲ್ಲಿ 55 ವರ್ಷದಲ್ಲಿ ಹೊಸ ಯಾವುದೋ ಸ್ಕಿಲ್ ಕಳ್ಕೊಂಡು ಅವಾಗಿನ ಯಾವುದೋ ಒಂದು ಜೀವನ ಕಟ್ಕೊಳ್ಳೋದು ನಾವು ನೋಡಿದೀವಿ. ಅಂದ್ರೆ ನಾಳೆ ಬೆಳಗ್ಗೆ ನನಗೆ ಎದ್ದೇಳಕ್ಕೆ ಬದುಕಕ್ಕೆ ಇಫ್ ಐ ಹ್ಯಾವ್ ಒನ್ ಮೋರ್ ಡೇ, ಇಟ್ ಈಸ್ ನೆವರ್ ಟೂ ಲೇಟ್ ಟು ರೀಸ್ಟಾರ್ಟ್. ಈ ಹೋಪ್ ಇಟ್ಕೊಂಡು ನಾವು ಜೀವನ ಮಾಡಿದ್ರೆ ನೋ ಚಾಲೆಂಜ್ ವಿಲ್ ಬಿ ಡಿಫಿಕಲ್ಟ್. ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ ರೋಹಿತ್. I want to ask you that why did you stand out from the crowd and decided to choose this way of fight, not just like others? ಬ್ರದರ್, ನಾನು ಸ್ಕೂಲಲ್ಲಿ ಇದ್ದಾಗಿಂದನೂ ನನಗೆ ಕ್ಲಾಸ್ನಲ್ಲಿದ್ದು ಮಕ್ಕಳ ಜೊತೆಗೆ ನಮ್ಮ ಯಾರ ನನ್ನ ಜೊತೆ ಓದ್ತಾ ಇದ್ರು ಸಹ ಪಾಠಿಗಳು, ಅವ್ರ ಜೊತೆಗೆ ಇದ್ದು ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದು ನ್ಯಾಚುರಲ್ ಆಗಿ ಬಂದಿದ್ದು ಒಂದು ಟ್ರೈಟ್ ಇತ್ತು. ವಿವೇಕಾನಂದ್ರನ್ನ ಓದ್ತಾ RSSನ ಶಾಖೆಗೆ ಹೋಗಿ ವಾಲಂಟಿಯರ್ ಮಾಡ್ತಾ ಆ ಮೈಂಡ್ ಬ್ರಾಡ್ ಆಗ್ತಾ ಹೋಯ್ತು, ಹೀಗೆ ಮಾಡ್ತಾ ಹೋಗ್ಬೇಕು ಹೀಗೆ ಅಂತ. ಬಟ್ ಐಲ್ ಟೇಕ್ ಅ ಮಿನಿಟ್ ಅಂಡ್ ಐಲ್ ಎಕ್ಸ್ಪ್ಲೇನ್. ನೀವು ಇವತ್ತು ಈ ಪ್ರಶ್ನೆ ಕೇಳಿರೋದ್ರಿಂದ ನನಗೊಂದು 5ನೇ ಕ್ಲಾಸ್ 6ನೇ ಕ್ಲಾಸಿಂದನೂ ನಾನು ಪಾಲಿಟಿಕ್ಸಿಗೆ ಬರಬೇಕು, ಈ ಫೀಲ್ಡ್ನ ಮೂಲಕ ನಾನು ಸಮಾಜದಲ್ಲಿ ಏನಾದರೂ ಒಂದು ಪರಿವರ್ತನೆ ತರೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಹೇಗೋ ಮನಸ್ಸಲ್ಲಿ ಅದು ಬೇರೂರು ಬಿಟ್ಟಿತ್ತು. ನಾನು ಇನ್ಫ್ಯಾಕ್ಟು ನಮ್ಮ ತಂದೆ ಬೆಳಗಾಂನಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಅವರು ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಗೆ ಬಂದಾಗ ನಾನು ಕುಮರನ್ ಸ್ಕೂಲನ್ನ ಸೇರಬೇಕು ಅಂತ ನಾನು ಹಠ ಮಾಡಿದ್ದು ಯಾಕೆ ಅಂತಂದ್ರೆ ಆ ಸ್ಕೂಲಲ್ಲಿ ಸ್ಕೂಲ್ ಎಲೆಕ್ಷನ್ ಇತ್ತು ಅನ್ನೋ ಕಾರಣಕ್ಕೆ. ಸೊ ನಾನು 6ನೇ ಕ್ಲಾಸ್ನಿಂದ 7ನೇ ಕ್ಲಾಸ್ನಿಂದ 9, 10ನೇ ಕ್ಲಾಸು ಆ ಸ್ಕೂಲ್ ಎಲೆಕ್ಷನ್ ಅನ್ನ ನಾನು ಬಹಳ ಸಿನ್ಸಿಯರ್ ಆಗಿ ಫೈಟ್ ಮಾಡ್ತಾ ಇದ್ದೆ. ನಾನು ಎಲೆಕ್ಷನ್ ನಿಂತಾಗ, ಲೋಕಸಭಾ ಎಲೆಕ್ಷನ್ ನಿಂತಾಗ ನಮ್ಮ ಪ್ರಿನ್ಸಿಪಾಲು ಮತ್ತೆ ಟೀಚರು ಅವ್ರು ಬಹಳ ಖುಷಿ ಪಟ್ಟು ಒಂದ್ ದಿವಸ ಅವರೇ ಒಂದು ವಿಡಿಯೋ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕಿದ್ರು. ಅದು ತುಂಬಾ ವೈರಲ್ ಆಗಿತ್ತು ಅವಾಗ. ಇವನು 6ನೇ ಕ್ಲಾಸ್ ಎಲೆಕ್ಷನ್ ನಡೆಸಿದಾಗ್ಲೂ ಕೂಡ ಸ್ಕೂಲ್ ಅಸಿಸ್ಟೆಂಟ್ ಹೆಡ್ ಬಾಯ್ ಬೇರೆ ಯಾರೂ ಕ್ಲಾಸ್ನಲ್ಲಿ ಇಂಟ್ರೆಸ್ಟ್ ತೋರಿಸ್ದಲೇ ಇದ್ದಷ್ಟು ಇಂಟ್ರೆಸ್ಟ್ ಅಲ್ಲಿ ಎಲೆಕ್ಷನ್ ಫೈಟ್ ಮಾಡ್ತಾ ಇದ್ದ ಅಂತ ನಮ್ಮ ಟೀಚರು ಅದನ್ನ ಹಾಕಿದ್ರು ವಿಡಿಯೋ. ನಾನು ಡಿಗ್ರಿ ಕಾಲೇಜಲ್ಲಿ ಇದ್ದಾಗ ಲಾಲ್ ಕೃಷ್ಣ ಅದ್ವಾನಿಯವರು ಒಂದು ಜನಚೇತನ ಅಂತ ಒಂದು ರಥಯಾತ್ರೆ ಮಾಡಿದ್ರು. ಆ ರಥಯಾತ್ರೆಗೆ ನಾನು ಅವ್ರ ಜೊತೆಗೆ ಹೋಗ್ಬೇಕು ಅಂತ ಆಸೆ ಇತ್ತು. ಆದ್ರೆ ಅದ್ವಾನಿಯವ್ರು ನನಗೆ ಗೊತ್ತಿರಲಿಲ್ಲ.
ನಾನೊಂದು 50ರಿಂದ 60 ಇಮೇಲು ಅದ್ವಾನಿ ಅವ್ರ ಆಫೀಸಿಗೆ ಕೋಲ್ಡ್ ಇಮೇಲ್ಸ್ ಬರ್ದಿದ್ದೆ. ನನಗೊಂದು ಚಾನ್ಸ್ ಕೊಡಿ, ನಾವು ನಿಮ್ಮ ಜೊತೆಗೆ ಬರಬೇಕು ಅಂತ. ಸರಿ, ಒನ್ ಫೈನ್ ಡೇ ಅವ್ರ ಸೆಕ್ರೆಟರಿ ಒಂದು ದಿವಸ ಫೋನ್ ಮಾಡಿದ್ರು. ಯಾರಪ್ಪ ನೀನು ಇಷ್ಟೊಂದು ಇಮೇಲ್ ಬರೀತಾ ಇದೆಯಾ ಜನಚೇತನ ಯಾತ್ರಾಗೆ ಬರಬೇಕು ಅಂತ, ನೀನು ಯಾರು, ನೀನೇನು BJP ಮೆಂಬರಾ, ಆಫೀಸ್ ಬೇರರಾ, ನೀನು ಯಾರು ಅಂತ. ಇಲ್ಲ ಸರ್, ನಾನು ಈ ಥರ ಸ್ಟೂಡೆಂಟು ಅಂತಂದೆ. ಸ್ಟೂಡೆಂಟ್ನೆಲ್ಲ ಈ ಥರ ಎಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದೇನು ಫ್ರೀ ಟ್ರಿಪ್ ಅಲ್ಲ ಅದು, ಕರ್ಕೊಂಡು ಹೋಗೋಕ್ಕೆ ಹಿಂಗಾಗಲ್ಲ ಅಂತಂದ್ರು. ನಾನು ಇಲ್ಲ ಸರ್, ನೀವೇನಾದರೂ ಒಂದು ಕೆಲಸ ಕೊಡಿ. ತಿರ್ಗಾ ಒಂದು 2 ಇಮೇಲ್ ಬಂತು. ಆಮೇಲೆ ಅವ್ರು ಫೈನಲಿ ಹೇಳಿದ್ರು, ಬೆಂಗಳೂರು ಸೌತಲ್ಲೇನೆ ಅನಂತ್ ಕುಮಾರ್ ಇದ್ದಾರೆ, ಅನಂತ್ ಕುಮಾರ್ ಅವರೇ ಈ ಯಾತ್ರಾ ಇನ್ಚಾರ್ಜು, ನೀನು ಅನಂತ್ ಕುಮಾರ್ ಅವ್ರ ಹತ್ರ ಹೋಗಿ ಏನಾದರೂ ಒಂದು ಚಾನ್ಸಿಗೆ ರಿಕ್ವೆಸ್ಟ್ ಮಾಡು ಅಂತ. ಸರಿ, ಅನಂತ್ ಕುಮಾರ್ ಅವ್ರ ಹತ್ರ ಹೋದೆ. ಅವರು ಸೇಮ್ ಯಥಾ ಪ್ರಕಾರ ಅದೇ ಹೇಳಿ ನನ್ನನ್ನು ವಾಪಸ್ ಕಳಿಸಿದ್ರು. ಆಮೇಲೆ ನಾನು ಆಗ್ಲೂ ಸುಮ್ಮನಾಗ್ಲಿಲ್ಲ. ಆಮೇಲೆ ಮಾರನೇ ದಿವಸ, ಈಗ ಎಷ್ಟೋ ಸತಿ ಗಂಡಂದ್ರ ಹತ್ರ ಡೈರೆಕ್ಟಾಗಿ ಕೆಲಸ ಆಗಲಿಲ್ಲ ಅಂತಂದ್ರೆ ಅವ್ರ ಹೆಂಡತಿನ ಇಟ್ಕೊಂಡ್ರೆ ಕೆಲಸ ಆಗ್ಬಿಡುತ್ತೆ. ಸೊ ನಾನು ಮಾರನೇ ದಿವಸ 2 ದಿವಸ ಬಿಟ್ಟು ತೇಜಸ್ವಿನಿ ಅನಂತ್ ಕುಮಾರ್ ಅವ್ರ ಹತ್ರ ಹೋಗಿ ಮೇಡಮ್ ಹತ್ರ ಕೇಳಿದೆ, ಮೇಡಮ್ ಈ ಥರ ನನ್ಗೆ ಹೆಂಗಾದ್ರೂ ಮಾಡಿ ಜನಚೇತನ ಯಾತ್ರೆ ಕಳಿಸಿ ಅಂತ. ಅವ್ರು ಹೇಳಿದ್ರು, ಇಲ್ಲ ಕೆಲಸ ಇಲ್ಲ ಅಂತಂದ್ರೆ ಕಳ್ಸಕ್ಕಾಗಲ್ಲ, ಏನ್ ಮಾಡ್ಬೋದು. ಆಗ ಜಸ್ಟ್ ಟ್ವಿಟ್ಟರ್ ಬಹಳ ಹೊಸದಾಗಿ ಬಂದಿತ್ತು. ಸೊ ನಾನು ತೇಜಸ್ವಿನಿ ಮೇಡಮ್ ಹತ್ರ ಹೋಗಿ ಹೇಳಿದೆ, ಮೇಡಮ್ ಈ ಥರ ಟ್ವಿಟ್ಟರ್ ಅಂತ ಬಂದಿದೆ, ಬರೋ ದಿವಸದಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಪಾಪ್ಯುಲರ್ ಆಗುತ್ತೆ, ನಾನು ಅನಂತ್ ಕುಮಾರ್ ಸರ್ಗೆ ಜನಚೇತನ ಯಾತ್ರೆಗೆ ಮತ್ತೆ ಅದ್ವಾನಿ ಸರ್ಗೆ ನಾನು ಟ್ವಿಟ್ಟರ್ ಅಕೌಂಟ್ ಓಪನ್ ಮಾಡಿ ಅವ್ರ ಟ್ವಿಟ್ಟರನ್ನು ನಾನು 25 ಡೇಸ್ 30 ಡೇಸ್ ನಾನು ಅವ್ರ ಪರವಾಗಿ ಫೋಟೋಸ್ ಎಲ್ಲ ಹಾಕಿ ನಾನು ಟ್ವೀಟ್ ಮಾಡ್ತೀನಿ, ಬಟ್ ನೀವು ನನ್ನನ್ನು ಕಳಿಸಿ ಅಂತ. ಅವ್ರು ಅವತ್ತು ನನಗೆ 10,000 ರೂಪೀಸ್ ದುಡ್ಡು ಕೊಟ್ಟು ಬಿಹಾರ್ಗೆ ಒಂದು ಟಿಕೆಟ್ ಮಾಡಿಸಿ ನನಗೆ ಒಂದು ಲ್ಯಾಪ್ಟಾಪ್ ಕೊಟ್ಟು ಕ್ಯಾಮ್ರಾ ಕೊಟ್ಟು ನನ್ನನ್ನು ಜೊತೆ ಕಳಿಸಿದ್ರು. ಅಲ್ಲಿ ಹೋದ್ಮೇಲೂ ಕೂಡ ಇವನು 2 ದಿವಸ 3 ದಿವಸ ಇರ್ತಾನೆ ಅಂತ ಅನ್ಕೊಂಡಿದ್ರು, ಯಾಕೆಂದ್ರೆ ನಮ್ಮ ರೂಮ್ ಅಲಾಟ್ ಆಗಿರ್ಲಿಲ್ಲ, ನನ್ನ ವಯಸ್ಸಿನವ್ರು ಯಾರು ಇರಲಿಲ್ಲ. ಬಟ್ ಫುಲ್ 48 ಡೇಸ್ ನಾನು ಒಬ್ಬನೇ ಆ ಯಾತ್ರೆಯಲ್ಲಿ ಯಾವಾಗಲೂ ಫುಲ್ ಇದ್ದಿದ್ದು. ಅದನ್ನ ಮುಗಿಸ್ಕೊಂಡು ವಾಪಸ್ ಬಂದೆ 2013. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ 2013 ನಾನು 2013 ಕಾಲೇಜ್ ಪಾಸ್ ಔಟ್ ಆದೆ. ನಾನು ಲಾ ಓದಿದ್ರಿಂದ ಇಂಜಿನಿಯರಿಂಗ್ ಓದಿದ್ ನನ್ನ ಫ್ರೆಂಡ್ಸ್ ಎಲ್ಲರೂ 4 ಇಯರ್ಸಿಗೆ ಪಾಸ್ ಔಟ್ ಆಗೋಗಿದ್ರು. ಅವ್ರಾಗಲೇ ಎಲ್ಲ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಬೇರೆ ಬೇರೆ ಜಾಬ್ಸ್ ಅಲ್ಲಿ ಇದ್ರು. ನಮ್ಮಮ್ಮ ನನಗೆ ಆಗ್ಲೂ ಬೈತಾ ಇದ್ರು, 5 ವರ್ಷ ಕೋರ್ಸ್ ಮಾಡಿದ್ಯಾ, ಅವ್ರಾಗ್ಲೇ 1 ವರ್ಷ ಮುಂಚೆ ಹೋಗಿ ಅವ್ರಿಗಾಗ್ಲೇ ಕೆಲಸ ಸಿಕ್ಕಿದೆ ಇದಿದೆ. ನಾನು 5 ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡಿ ಇನ್ನೇನು ಕ್ಯಾಂಪಸ್ ಸೆಲೆಕ್ಷನ್ ಆಗೋಷ್ಟೊತ್ತಿಗೆ ಆಗ 2013 ಫುಲ್ಲು ಒಂದು ಮೋದಿ ವೇವ್ ಇಡೀ ದೇಶದಲ್ಲಿತ್ತು. ಸೊ ಸಡನ್ ಆಗಿ ನನ್ಗನ್ಸಿದ್ದು, ನನಗೇನು ಮೋದಿಯವ್ರ ಪರಿಚಯ ಇರಲಿಲ್ಲ, ಏನೂ ಇರಲಿಲ್ಲ. ಕರ್ನಾಟಕದಲ್ಲಿ ಮೋದಿ ಅವ್ರ ಪರವಾಗಿ ಕ್ಯಾಂಪೇನ್ ಮಾಡಬೇಕು, ಯಂಗ್ಸ್ಟರ್ಸ್ನೆಲ್ಲ ಸೇರಿಸ್ಬೇಕು ಅಂತ ನನ್ಗನ್ನಿಸ್ತು. ಯಾರು ನನಗೇನು ಹೇಳಿದ ಕೆಲಸ ಇದಲ್ಲ. ಆ 2013 ಪ್ರತಾಪ್ ಸಿಂಹ ಅವರೊಂದು ಪುಸ್ತಕ ಬರೆದಿದ್ರು ಮೋದಿ ಅವ್ರ ಬಗ್ಗೆ. ಆ ಪುಸ್ತಕ ಎಲ್ಲ ಓದಿ ನನಗೆ ಇನ್ಸ್ಪಿರೇಷನ್ ಆಗಿ ನಾನು ಮೋದಿ ಅವ್ರಿಗೆ ಇಮೇಲ್ ಮಾಡಿದ್ದೆ. ಅದು ಅವ್ರು ಇವತ್ತಿನ ತನಕ ಓದಿದಾರ ಇಲ್ವಾ ಅಂತ ನನಗೆ ದೇವರಣಾಗ್ಲೂ ಗೊತ್ತಿಲ್ಲ. ಬಟ್ 2013 ನಾನೊಂದು ಇಮೇಲ್ ಮಾಡಿದ್ದೆ, ನೀವು ಬಹಳ ಒಳ್ಳೆ ಲೀಡರು ದೇಶಕ್ಕೆ ಅಂತ ಅನ್ನಿಸ್ತಾ ಇದೆ, ಆದ್ರಿಂದ ಐ ಥಿಂಕ್ ಯು ಡಿಸರ್ವ್ ಮೈ ಸಪೋರ್ಟ್, ಆದ್ರಿಂದ ನಾನು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಮೋದಿ ಅವರಿಗೆ ನಾನು 2013 ಲೆಟರ್ ಬರೆದು ಅವ್ರಿಗೋಸ್ಕರ ನಾನು ಕ್ಯಾಂಪೇನ್ ಮಾಡಿದ್ದೆ. 2013 14 ನಾನು ಪ್ರತಿ ದಿವಸ ಒಂದೊಂದು ಊರು ಒಂದೊಂದು ತಾಲೂಕಲ್ಲಿ ಜನ ಸೇರ್ತಾ ಹೋಗೋರು ಮೋದಿ ಅವ್ರ ಬಗ್ಗೆ ಮಾತನಾಡ್ತಾ ಕ್ಯಾಂಪೇನ್ ಮಾಡ್ತಾ ಇದ್ದೆ. ದೆನ್ ಐ ಹ್ಯಾಡ್ ನೋ ಐಡಿಯಾ, ಐ ಹ್ಯಾಡ್ ಅಬ್ಸಲ್ಯೂಟ್ಲಿ ನೋ ಐಡಿಯಾ ದಟ್ ಒನ್ ಡೇ ಅದೇ ಪಾರ್ಟಿಲಿ ಅದೇ ನರೇಂದ್ರ ಮೋದಿ ಅವ್ರ ಪ್ರೈಮ್ ಮಿನಿಸ್ಟರ್ ಆಗಿರುವಂತ ಟೈಮ್ನಲ್ಲಿ ಅವ್ರ ಕೆಳಗಡೆ ಅವ್ರ ಜೊತೆಗೆ ಅವ್ರ ಟೀಮ್ನಲ್ಲಿ ಒಬ್ಬ MP ಕೆಲಸ ಮಾಡೋಕ್ಕಾಗತ್ತೆ ಅಂತ ನನಗೆ ಕನ್ಸಲ್ಲೂ ಗೊತ್ತಿರಲಿಲ್ಲ. ಬಟ್ ಸೋ ಆನೆಸ್ಟ್ಲಿ ಐ ಡಿಡ್ ಮೈ ವರ್ಕ್ ಬಿಕಾಸ್ ಇಟ್ ವಾಸ್ ಮೈ ಪ್ಯಾಷನ್. ನನ್ಗೆ ಅದು ಮಾಡಿದ್ರೆ ಸಂತೋಷ ಸಿಕ್ತಿತ್ತು, ದೇರ್ ಫೋರ್ ಐ ಕೆಪ್ ಡೂಯಿಂಗ್ ಇಟ್. 2014 ಮೇಲೆ ನಾನು ಹೋಗಿ 14 15 ನಾನು ಪಾರ್ಟಿ ಜಾಯ್ನ್ ಆಗಿತ್ತು. ದಿಸ್ ಇಸ್ ಹೌ ಮೈ ಜರ್ನಿ ಹ್ಯಾಸ್ ಬೀನ್. ನಾನು ಇದನ್ನ ಯಾಕೆ ನಿಮಗೆ ಹೇಳಿದೆ ಅಂತಂದ್ರೆ, ನಮ್ಗೆ ಎಷ್ಟೋ ಸತಿ ನಮ್ಮ ಮನ್ಸುಗಳಲ್ಲೇನೆ ವೆನ್ ಯು ಆರ್ ಗ್ರಾಜುಯೇಟಿಂಗ್, ವೆನ್ ಯು ಆರ್ ಕಮಿಂಗ್ ಔಟ್, ಎಷ್ಟೋ ಸತಿ ನಿಮ್ಮ ಮನಸ್ಸಲ್ಲೇ ನಿಮ್ಗೆ ಯಾವುದೋ ಒಂದು ಐಡಿಯಾ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಅದು ಎಲ್ಲೋ ಹೊರಗಡೆಯಿಂದ ಇನ್ಸ್ಪಿರೇಷನ್ ಪಡೆದಿರ್ಬೋದು, ನಿಮ್ಮ ಮನ್ಸು ಒಳಗಡೆನೆ ಇರ್ಬೋದು, ಬಟ್ ದೇರ್ ವಿಲ್ ಬಿ ದಟ್ ಬರ್ನಿಂಗ್ ಡಿಸೈರ್. ಇದನ್ನೇನೋ ಮಾಡಬೇಕು ಅನ್ನೋದು ನಿಮಗೆ ರಾತ್ರಿ ಮಲಗ್ದಾಗ್ಲೂ ನಿಮ್ಮ ತಲೆಯಲ್ಲಿ ಇರುತ್ತೆ, ಇನ್ನೊಂದಾಗ್ಲೂ ಇರುತ್ತೆ, ಅದು ಕಾಡ್ತಾ ಇರುತ್ತೆ ಅದು ನಿಮ್ಮನ್ನ. ದ್ಯಾಟ್ ಈಸ್ ದಟ್ ಇನ್ಸ್ಟಿಂಕ್ಟ್ ದಟ್ ಈಸ್ ಪುಲ್ಲಿಂಗ್ ಯು ಟು ಆಕ್ಚುಲಿ ಡೂ ದ್ಯಾಟ್. ನಾವೆಷ್ಟೋ ಸತಿ ಆ ಇನ್ಸ್ಟಿಂಕ್ಟ್ನ ನಾವು ನಿಮ್ಮ ಮನಸ್ಸಲ್ಲಿ ಅದು ಹೇಳ್ತಿದ್ರು ಆ ವಾಯ್ಸನ್ನ ನಾವು ಮ್ಯೂಟ್ ಮಾಡ್ಬಿಡ್ತೀವಿ ಎಷ್ಟೋ ಸತಿ. ನನ್ನ ಕೇಸಲ್ಲಿ ಆ ವಾಯ್ಸ್ ಎಷ್ಟೇ ಸಣ್ಣದಾಗಿ ಹೇಳ್ತಾ ಇದ್ರು ಕೂಡ ನಾನು ಇಂಟರ್ನಲಿ ಆ ಪ್ಯಾಷನ್ ಏನು ಕರೀತಾ ಇತ್ತು, ಐ ಕೆಪ್ಟ್ ಫೀಡಿಂಗ್ ಇಟ್ ಅಂಡ್ ಐ ಜಸ್ಟ್ ವಾಂಟೆಡ್ ಟು ಗೋ ಆನ್ ದಟ್ ಡೈರೆಕ್ಷನ್.
ಅಂಡ್ ಆ ಎಲ್ಲ ಮಾಡೋ ಟೈಮ್ನಲ್ಲಿ ನನಗೆ ಐಡಿಯಾನೇ ಇರಲಿಲ್ಲ ಒಂದ್ ದಿವಸ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೋದು, ಇದೇ ಪಾರ್ಟಿಲಿ ನನಗೆ ಟಿಕೆಟ್ ಸಿಗುತ್ತೆ, ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೋದು, ಜನ ವೋಟ್ ಹಾಕಿ ಗೆಲ್ಲಿಸ್ತಾರೆ, ಇದು ಕನ್ಸಲ್ಲೂ ನನಗೆ ಗೊತ್ತಿರಲಿಲ್ಲ. ಬಟ್ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದ್ನಲ್ಲ, ಒಂದು ಕನ್ವಿಕ್ಷನ್ ಇರಬೇಕು, ಪ್ರಾಮಾಣಿಕತೆ ಇರಬೇಕು ಅಂತ. ದಟ್ ಹ್ಯಾಸ್ ಬೀನ್ ದ ಮಂತ್ರ ಆಫ್ ಮೈ ಲೈಫ್. ನಾನು 98-99 ಸ್ಕೂಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ಎಷ್ಟು ಸಿನ್ಸಿರಿಟಿಲಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ನೋ, 2019 ಲೋಕಸಭಾ ಕಂಟೆಸ್ಟ್ ಮಾಡಿದಾಗ್ಲೂ ಅಷ್ಟೇ ಸಿನ್ಸಿರಿಟಿಲಿ ನಾನು ಕಂಟೆಸ್ಟ್ ಮಾಡಿದೆ. ಅದ್ವಾನಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಯಾವ ಸಿನ್ಸಿರಿಟಿಲಿ ನಾನು ಲೆಟರ್ ಬರೆದ್ನೋ, ಅದೇ ಸಿನ್ಸಿರಿಟಿಲಿ ನಾನು ಮೋದಿ ಅವರಿಗೆ ನಾನು ನಿಮಗೆ ಸಪೋರ್ಟ್ ಕೊಡ್ತಾ ಇದ್ದೀನಿ ಅಂತ, ನನ್ನ ಸಪೋರ್ಟ್ ಏನೋ ಬಹಳ ದೊಡ್ಡ ಮ್ಯಾಟರ್ ಆಗತ್ತೆ ಅನ್ಕೊಂಡು. ಬಟ್ ಜನರಲಿ ಆ 20 ವರ್ಷ ಇದ್ದಾಗ ನಮ್ಮ ತಲೆ ಹಂಗೆ ಇರುತ್ತೆ, ಪ್ರಪಂಚನೇ ನಮ್ಮ ಸುತ್ತ ಇದೆ ಅಂತ. ಮೋದಿ ಅವರಿಗೆ ನನ್ನ ಸಪೋರ್ಟ್ ಮೇಲೆ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಸೊ 13 ನಾನು ಅವರಿಗೆ ಲೆಟರ್ ಬರೆದಾಗ ಅಷ್ಟೇ ಸಿನ್ಸಿರಿಟಿಲಿ ಮಾಡಿದೆ. ಇವತ್ತು ಅದೇ ಸಿನ್ಸಿರಿಟಿನ ಕಾಪಾಡಿಕೊಂಡು ಯಾವ್ದು ನನಗೆ ಸರಿ ಅನ್ಸುತ್ತೆ ಅದನ್ನ ಮಾಡೋ ಕಡೆಗೆ ಐ ಕೀಪ್ ಮೇಕಿಂಗ್ ದಟ್ ಎಫರ್ಟ್. Sorry for a long answer, but I did not know how to answer this in a very short while. This is the only way miraculous things happen in life. This is the only way. ನೀವು ಆಗ್ಲೇ ಸೆಟ್ ಆಗಿರೋಂಥ ಪಾತು, ಆಗ್ಲೇ ರೆಡಿ ಆಗಿರೋಂಥದ್ದು ಯಾವುದೋ ಒಂದು ಇತ್ತು, ಫಾಲೋ ಮಾಡ್ಕೊಂಡು ಹೋಗ್ತೀರಾ ಅಂತಂದ್ರೆ ಇಟ್ ಇಸ್ ಗುಡ್, ಅದು ಒಂದು ಲೈಫ್ ಸಿಗುತ್ತೆ. ಬಟ್ ಐ ಕ್ಯಾನ್ ಬೆಟ್ ನಿಮ್ಮಲ್ಲಿ ಕೂತಿರೋ ಪ್ರತಿಯೊಬ್ಬರಲ್ಲೂ ಯಾವುದೋ ಒಂದು ಟೈಮ್ನಲ್ಲಿ ಏನೋ ನಿಮ್ಮ ಮನಸ್ಸಲ್ಲಿ ಅನಿಸ್ತಾ ಇರಲ್ವಾ, ಯಾವುದೋ ಒಂದು ಐಡಿಯಾ, ಇದನ್ನ ಮಾಡಬೇಕು ಅಂತ. ಐ ಕ್ಯಾನ್ ಬೆಟ್ ಇಟ್ ವಿಲ್ ಬಿ ದೇರ್. ನಾವೆಷ್ಟೋ ಸತಿ ಅಯ್ಯೋ ಇದು ಅನ್ಸತ್ತೆ, ಬಟ್ ಇದು ಕಷ್ಟ ಆಗ್ಬೋದು, ಇದಕ್ಕೆ ಫಂಡ್ ಎಲ್ಲಿಂದ ರೇಸ್ ಮಾಡೋಣ, ಈ ಕಂಪ್ನಿ ಮಾಡಬೇಕು ಅನ್ಸುತ್ತೆ, ಬಟ್ ಅಪ್ಪ ಅಮ್ಮ ಬಿಡ್ತಾರ, ಅಥವಾ ನಮ್ಮ ಮನೇಲಿ ಸಾಧ್ಯ ಆಗತ್ತಾ, ನಾವಿರೋ ಸೋಷಿಯಲ್ ಇಕನಾಮಿಕ್ ಸಿಚುವೇಶನ್ ಈ ಥರದ್ದೆಲ್ಲ ಕನ್ಸು ಕಾಣಕ್ಕೆ ಸಾಧ್ಯ ಆಗತ್ತಾ, ಫ್ರೆಂಡ್ಸ್ ಜೊತೆಗೆ ಬರ್ತಾರ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಕಾಮನ್ ಈ ಥಾಟ್ಗಳು ನಮ್ಮ ಮನಸ್ಸಲ್ಲಿ ಬರೋಕ್ಕೆ. ಅಟ್ ದ ಸೇಮ್ ಟೈಮ್ ನಿಮ್ಮೆಲ್ಲರೂ ಮನಸ್ಸಲ್ಲೂ ಏನೋ ಒಂದು ಐಡಿಯಾ ಬಂದಿರತ್ತೆ, ಈ ಥರ ಏನೋ ಒಂದು ಮಾಡಬೇಕು ಅಂತ. ಆ ಐಡಿಯಾ ಹಿಂದೆ ಹುಚ್ಚಂತರ ಸುಮ್ಮನೆ ಬೀಳಿ, the world will conspire that you will be successful. This much I can tell. Thank you.